ಬಾರಿ ಭಾರಿ ಗಾತ್ರದ ಹೆಬ್ಬಾವು ಪ್ರತ್ಯಕ್ಷವಾದ ಘಟನೆ ಚಾಮರಾಜನಗರ ಜಿಲ್ಲೆಯ ಮುರುಟಿ ಪಾಳ್ಯದಲ್ಲಿ ನಡೆದಿದೆ. ವೆಂಕಟರೆಡ್ಡಿ ಅನ್ನೋರ ಜಮೀನಿನಲ್ಲಿದ್ದ ಹೆಬ್ಬಾವನ್ನ ಸ್ನೇಕ್ ಮಹೇಶ್ ರಕ್ಷಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಬಿಆರ್ಟಿ ಅರಣ್ಯ ಸಮೀಪದಲ್ಲಿರುವಂತಹ ದಾಸನಹುಂಡಿ ಗ್ರಾಮದ ವೆಂಕಟರಂಗಶೆಟ್ಟಿ ಎಂಬುವರ ಫಾರ್ಮ್ನಲ್ಲಿ ಬೃಹತ್ ಆಕಾರದ ಹೆಬ್ಬಾವು ಕಾಣಿಸಿಕೊಂಡಿತ್ತು. ತಕ್ಷಣ ಮಾಲೀಕರು ಉರಗ ತಜ್ಞ ಸ್ನೇಕ್ ಮಹೇಶ್ ಅವರಿಗೆ ಕರೆ ಮಾಡಿ ವಿಷಯವನ್ನ ತಿಳಿಸಿದ್ರು. ಸ್ಥಳಕ್ಕೆ ಆಗಮಿಸಿದ ಸ್ನೇಕ್ ಮಹೇಶ್ 12 ಅಡಿ ಉದ್ದದ 60 ರಿಂದ 70 ಕೆಜಿ ತೂಕವುಳ್ಳುವಂತಹ ಬೃಹತ್ ಆಕಾರದ ಹೆಬ್ಬಾವನ್ನ ಹಿಡಿದು ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ನಮಸ್ಕಾರ ದೊಡ್ಡವ್ರೆ, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದೀನಿ. ಹಾಗೆ ವಿಡಿಯೋ ಶುರು ಮಾಡಕ್ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದೀನಿ. ಗುರು, ಇವತ್ತಿನ ದಿನಗಳಲ್ಲಿ ಹಾವು ಅಂದ್ರೆ ಜನ 6 ಮಾರ್ ದೂರ ಓಡ್ತಾರೆ ಅಂತ ಹಾವುಗಳ ರಕ್ಷಣೆಗೆ ಅಂತ ನಮ್ಮ ಜೊತೆನೆ ಒಬ್ರು ಸ್ನೇಹಿತರಿದ್ದಾರೆ. ಅವರ ಪರಿಚಯನ ನಾವು ನಮ್ಮ ಚಾನಲ್ ಮುಖಾಂತರ ತಿಳಿಸ್ತೀವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ನೇಕ್ ಮಹೇಶ್ ಅಂತ, ಸಂತೇಮರಹಳ್ಳಿ, ಚಾಮರಾಜನಗರ ತಾಲೂಕು. ಉರುಗ ಸಂರಕ್ಷಣೆಯಲ್ಲಿ ನಾನು ತೊಡಗಿಸ್ಕೊಂಡು ಒಂದು ಸರ್ವಿಸ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದೀನಿ. ನಾನೊಂದು 20 ವರ್ಷದಿಂದ ಈ ಉರುಗ ಸಂರಕ್ಷಣೆಯಲ್ಲಿ ತೊಡಗಿಸ್ಕೊಂಡು ಸಂರಕ್ಷಣೆ ಮಾಡ್ತಾ ಬಂದಿದ್ದೀನಿ. ಹಾವು ಕಚ್ಚಿದ ತಕ್ಷಣ ಸತ್ತೋಗ್ತೀವಿ ಅನ್ನೋ ಭಯ, ಮೂಢನಂಬಿಕೆ ಹಿಂದಿನ ಕಾಲದಿಂದ ಹಿಡಿದು ಈ ಆಧುನಿಕ ಕಾಲದವರೆಗೂ ಇದೆ. ಈ ರೀತಿ ಇರುವಾಗ ಮನೆಯಲ್ಲಿ ಯಾರೂ ಸಪೋರ್ಟ್ ಕೊಡಲ್ಲ. ತುಂಬಾನೇ ಕಷ್ಟ ಆಯಿತು ಸ್ಟಾರ್ಟಿಂಗ್ ಅಂತೂ. ಆದರೆ ಎಲ್ಲರನ್ನೂ ಕನ್ವಿನ್ಸ್ ಮಾಡಿ ತುಂಬ ವರ್ಷಗಳೇ ಆಯಿತು ಅವರು ಒಪ್ಕೋಬೇಕಾದ್ರೆ. ಈಗ ಅವ್ರಿಗೇನೆ ಖುಷಿ, ಇಷ್ಟೆಲ್ಲ ನೇಮ್ ಮಾಡಿದ್ದೀವಿ, ಇಷ್ಟೆಲ್ಲ ಸರ್ವಿಸ್ ಮಾಡ್ತಾರೆ, ಹೋದ್ರೆ ಗುರುತಿಸ್ತಾರೆ ನಮ್ಮ ಹಸ್ಬೆಂಡ್ನ. ನನಗೆ ಒಬ್ಬಳೇ ಮಗಳು, ಅವಳು ಕೂಡ ನಿಮ್ಮಪ್ಪ ಸ್ನೇಕ್ ಎಲ್ಲ ಮಾಡ್ತಾ ಇರ್ತಾರಂತೆಲ್ಲ ಯೂಟ್ಯೂಬಲ್ಲೆಲ್ಲ ನೋಡ್ತೀವಿ. ತುಂಬ ಖುಷಿ ಆಗುತ್ತೆ. ನಿಜಕ್ಕೂ ನೀನು ಅವ್ರ ಮಗಳು ಅಂದರೆ ನಮಗೂ ಒಂಥರ ಖುಷಿ ಆಗುತ್ತೆ, ನೀನು ನಮ್ಮ ಫ್ರೆಂಡು ಅಂತ ಹೇಳಲಿಕ್ಕೆ ಅಂತ. ಅದರಿಂದ ಈಗ ಅವ್ರಿಗೂ ತುಂಬ ಖುಷಿ ಇದೆ. ಸ್ಟಾರ್ಟಿಂಗ್ ಸ್ವಲ್ಪ ಹೆದರ್ತಾ ಇದ್ರು ಅಷ್ಟೇ. ಆ್ಯಕ್ಚುಲಿ ಸ್ಪೋರ್ಟ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಆ ಸ್ಪೋರ್ಟ್ಸಲ್ಲಿ ಏನಾರು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನಮ್ಮ ಫಾದರ್ ಅಗ್ರಿಕಲ್ಚರು ಜೊತೆಗೆ ಅವರು AEO ಆಗಿದ್ರು. ಈಗ BO ಇದೆಯಲ್ಲ, ಅಸಿಸ್ಟೆಂಟ್ ಎಜುಕೇಷನಲ್ ಆಫೀಸರ್ ಅಂತ.